ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ನಮ್ಮ ಆಗ್ರೋಟ್ಯಾಟ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ನಮಸ್ಕಾರ. ಏನಪ್ಪ ಅಂದರೆ ನಾವು ಇವತ್ತು ವೀಡಿಯೋ ಮಾಡ್ತಿರೋ ಉದ್ದೇಶ ಏನಪ್ಪ ಅಂದರೆ, ನಮ್ಮದು 3 ಎಕರೆ ಅಡಿಕೆ ತೋಟ ಇದೆ. ಈ ಅಡಿಕೆ ತೋಟದಲ್ಲಿ ಅಲಸಂದಿ ಹಾಕಿದ್ದೀವಿ. ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಅಲಸಂದಿ ಮತ್ತು ಬಾಳೆಹಣ್ಣು ಇದೆ. ಈ ಅಲಸಂದಿ 4 ಸಾಲು ಮಾಡಿದ್ದೀವಿ. ಒಂದು ಅಡಿಕೆ ಗಿಡದ ಇನ್ನೊಂದು ಅಡಿಕೆ ಗಿಡ ಸಾಲಿಗೆ 4 ಸಾಲು ಅಲಸಂದಿ ಬಿತ್ತಿದ್ದೀವಿ. ಈ ಅಲಸಂದಿಲಿ ಏನಪ್ಪ ವಿಷಯ ಅಂದರೆ, ಅಲಸಂದಿ ನಾವು ಟ್ರ್ಯಾಕ್ಟ್ರಲ್ಲಿ ಬಲರಾಮ್ ಇಲ್ಲಿ ಸಾಲು ಮಾಡಿ ಊರ್ಕೊಂತ ಹೋಗಿ ಹಿಂದೆ ಕೊಂಟಿಲಿ ಮುಚ್ಚಿದ್ದೀವಿ. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, ಅಡಿಕೆ ಗಿಡದಲ್ಲಿ ಅಲಸಂದಿ ಈ ದ್ವಿದಳ ಧಾನ್ಯವನ್ನು ಹಾಕಿದರೆ ಅಡಿಕೆ ಗಿಡಕ್ಕೆ ಚೆನ್ನಾಗುತ್ತೆ. ಹಾಗೂ ಮಣ್ಣು ಫಲವತ್ತತೆ ಹೆಚ್ಚಾಗುತ್ತೆ, ಹಾಗೂ ನೈಟ್ರೋಜನ್ ಫಿಕ್ಸೇಷನ್ ಕೂಡ ಚೆನ್ನಾಗುತ್ತೆ ಅಂತ ಗೊತ್ತು. ಹಾಗಾಗಿ ಇಲ್ಲಿ ನಾವು ಅಲಸಂದಿ ಬಿತ್ತಿದ್ದೀವಿ. ನೋಡ್ತಿರ್ಬೋದು, ಇದಕ್ಕೀಗ ಆಲ್ರೆಡಿ ಇದನ್ನು ಒಂದು 15-20 ದಿನ ಆಯಿತು ಅಲಸಂದಿ ಹಾಕಿ. ನಾವು ಇನ್ನು ಪ್ರೋಸೆಸ್ ನೋಡ್ತಾ ಇದ್ದೀರಿ, ಯಾವ ಥರ ಬಿತ್ತಿದ್ದೀವಿ, ಯಾವ ಥರ ಸಾಲು ಮಾಡ್ತಾಯಿದ್ದೀವಿ ಅಂತ. ಇಲ್ಲಿ ಟ್ರ್ಯಾಕ್ಟ್ರಲ್ಲಿ ಹೊಡಿತಿರೋದು ನೋಡ್ತಾ ಇರ್ಬೋದು. ಇದು ನಮ್ಮದೇ ಟ್ರ್ಯಾಕ್ಟ್ರು. ಏನಪ್ಪ ವಿಶೇಷ ಅಂದರೆ, ಈ ಥರ ಇಲ್ಲಿ ಮಾಡ್ತಾಯಿದ್ದಾರೆ ನೋಡಿರಿ. ಈ ಥರ ಸಾಲು ಮಾಡಿ ಬಿತ್ತಿರೋದು ನಾವು. ಈ ಥರ ಸಾಲು ಬಲರಾಮ್ ಇಲ್ಲೇ ಮುಂದೆ 2 ಬಲರಾಮಿನ ಲೆಗ್ ಅಂತಾರಲ್ಲ, ಅದು ಬಿಚ್ಚಿ ಹಿಂದ್ಗಡೆ 3 ಲೆಗ್ನಲ್ಲಿ ಈ ಥರ ಸಾಲು ಮಾಡಿ ಅದರಲ್ಲಿ ಅಲಸಂದಿಯನ್ನು ಬಿತ್ತಿದ್ದೀವಿ. ಬಿತ್ತಿದ ತಕ್ಷಣ ಅಲಸಂದಿ ಊರಿದ್ಮೇಲೆ ಹಿಂದೆಯಿಂದ ನೀರು ಹಾಸ್ತಿದ್ದೀವಿ. ಇದರಲ್ಲಿ ಮೇನ್ ಏನಪ್ಪ ಅಂದರೆ, ನಾವು ಮಾಡಿರೋದು ಏನಪ್ಪ ಉಪಾಯ ಅಂದರೆ, ಅಲಸಂದಿಲಿ ಕಳೆ ಮಾತ್ರ ಭಾಳ ಬರುತ್ತೆ. ಅದನ್ನು ಕಳೆ ನಿರ್ವಹಣೆ ಹೇಗೆ ಮಾಡಬೇಕಂತ ಒಂದು ಚಿಕ್ಕದಾಗಿ ಉಪಾಯನ ಕಂಡುಕೊಂಡಿದ್ದೀನಿ. ವಿಡಿಯೋನ ಕೊನೆಯಿಂದ ನೋಡ್ಬೋದು ನೀವು. ಅದು ಯಾವ ರೀತಿ ಎಡೆ ಹೊಡೆಯೋದು ಅಂತ ತೋರಿಸಿದ್ದೀನಿ ನಾನು ವಿಡಿಯೋ ಲಾಸ್ಟಲ್ಲಿ. ಇದು ಪ್ರೋಸೆಸ್ ಅಲಸಂದಿ ಬಿತ್ತುವಾಗ ಏನೇನಂತ. ಇದೂ ನಮ್ಮದು 1 ಎಕರೆ ತೋಟ. ಇಲ್ಲಿ ನಾವು ಅಲಸಂದಿ ಬಿತ್ತಿದ್ದೀವಿ. ಇದು ಮೇಲ್ಗಡೆ ಅದು 3 ಎಕರೆ, ಇದು 1 ಎಕರೆ. ಇಲ್ಲಿ ಇದೇ ರೀತಿ ಸಾಲು ಮಾಡಿ ಅಲಸಂದಿಯನ್ನು ಹಾಕಿದ್ದೀವಿ. ಇದು ನಮ್ಮದು ಕುಬೋಟ ಟ್ರ್ಯಾಕ್ಟ್ರು. ಈ ಚಿಕ್ಕ ಟ್ರ್ಯಾಕ್ಟ್ರ್ ಇರೋದ ಕಾರಣ ಎಲ್ಲ ಕಡೆಯಿಂದ ಹೋಗೋಕ್ಕೆ ಬರೋಕ್ಕೆ ಅದು ಸಾಲು ಮಾಡೋಕ್ಕೆ ಉಪಯೋಗ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಅಲಸಂದಿ 1 ವಾರದ ಮೇಲೆ ಈ ಥರ ಕಾಣ್ತಿದೆ. ಸಾಲಲ್ಲಿ ಬಿತ್ತಿ ಎಷ್ಟು ಕ್ಲೀನಾಗಿ ಕಾಣ್ತಿದೆ ನೋಡಿರಿ. ಸಾಲು ಕಾಣ್ತಾ ಇದೆ ಕ್ಲೀನಾಗಿ. ಈ ಮಧ್ಯೆ ಕಳೆ ಬಂದಿರ್ತಲ್ಲ, ಇದನ್ನು ನಿವಾರಣೆ ಮಾಡೋಕ್ಕೆ ಒಂದು ಉಪಾಯ ಏನಪ್ಪ ಅಂದರೆ, ಇದೇ ಬಲರಾಮಿನಲ್ಲಿ ನಾವು ಯೂಸ್ ಮಾಡಿದ್ದೀವಿ. ಇಲ್ಲಿ ನೋಡ್ಬೋದು ಚಿಕ್ಕದಾಗಿ 2 ಎಲೆ ಹೇಗೆ ಮಾಡಿದೆ ಅಂತ. ಇದೇ ರೀತಿ ಅಷ್ಟು ಹಾಕಿದ್ದೀವಿ. 2 ಅಡಿಕೆ ಗಿಡದ ಸಾಲು ಮಧ್ಯೆ ನಮ್ಮ ಸಾಲು ಬಂದುಬಿಟ್ಟು 8 ಕಾಲು ಅಗಲ. ಗಿಡದಿಂದ ಗಿಡಕ್ಕೆ, ಸಾಲಿಂದ ಸಾಲಿಗೆ 8 ಕಾಲೇ ಮಾಡಿದ್ದೀವಿ. ಮೇನ್ ನೋಡಿರಿ, ಕಳೆ ಎಷ್ಟು ಬಂದಿದೆ ಇದರಲ್ಲಿ. ಕಳೆ ಕಾಣ್ತಾ ಇದೆ ಸ್ವಲ್ಪ ಹಂಗೆ ಲೈಟಾಗಿ. ಇದನ್ನು ನಾವು ಯಾವ ರೀತಿ ನಿರ್ವಹಣೆ ಅಂತ ಮಾಡಿದ್ದೀವಿ ಅಂದರೆ, ಈ ರೀತಿ ಬಲರಾಮಿನ ಬರುತ್ತೆ ನೋಡಿರಿ. ಈ ರೀತಿ ಬಲರಾಮ್ ಇಲ್ಲಿ ನಮ್ಮ ಟ್ರ್ಯಾಕ್ಟರ್ ಚಿಕ್ಕದಾಗಿರೋದ ಕಾರಣ ಅಲಸಂದಿ ಸಾಲಲ್ಲಿ ಹೋಗುತ್ತೆ. ಈ ರೀತಿ ಬಲರಾಮ್ ಮುಂದ್ಗಡೆ 2 ಲೆಗ್ ಬಿಚ್ಚಿ ಹಿಂದ್ಗಡೆ 3 ಲೆಗ್ಗಿಂದ ಈ ಥರ ಎಡೆ ಹೊಡೆ ಥರ ಯೂಸ್ ಮಾಡಿದ್ದೀವಿ ನಾವು. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗ್ತಾಯಿದೆ. ಈ ರೀತಿ ಕಂಟ್ರೋಲ್ ಮಾಡಿದ್ದೀವಿ ಕಳೆನ. ಸಾಲಾಗುತ್ತೆ, ನೀರು ಹೋಗೋಕ್ಕೂ ಸರಾಗವಾಗಿ ನೀರು ಕೂಡ ಹೋಗುತ್ತೆ. ಹೀಗೆ ಸಪೋರ್ಟ್ ಮಾಡಿ ನಮ್ಮ ಹೊಸ ಯೂಟ್ಯೂಬ್ ಚಾನಲ್ಗೆ. ಈ ಚಿನ್ನ ಶಾರ್ಟ್ಸ್ ಮಾಡ್ತಾಯಿದ್ದೆ, ಈಗ ವೀಡಿಯೋ ಮಾಡ್ತಾಯಿದ್ದೀನಿ. ಹೀಗೆ ಸಪೋರ್ಟ್ ಮಾಡಿದರೆ ಒಳ್ಳೊಳ್ಳೆ ವೀಡಿಯೋಸ್ ಬರುತ್ತೆ. ಎಲ್ರಿಗೂ ನಮಸ್ಕಾರ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.